ನಮಸ್ಕಾರ ಸ್ನೇಹಿತರೆ. ಎಲ್ಲಾ ಮಹಿಳೆಯರು ಒಂದು ವರ್ಷದಿಂದ ಎದುರು ನೋಡುವಂತ ಹಬ್ಬ ವರಲಕ್ಷ್ಮಿ ವ್ರತ. ಆಗಸ್ಟ್ 8ನೇ ತಾರೀಕು ಅಂದ್ರೆ ನಾಳೆ ಶ್ರಾವಣ ಶುಕ್ರವಾರದಂದು ವರಲಕ್ಷ್ಮಿ ಹಬ್ಬ ಬಂದಿದೆ. ವರಲಕ್ಷ್ಮಿ ಅನುಗ್ರಹವನ್ನು ಸುಲಭವಾಗಿ ಪಡೆಯಬೇಕು ಅಂದುಕೊಂಡರೆ ವರಲಕ್ಷ್ಮಿಯನ್ನು ಯಾವ ರೀತಿ ಪೂಜಿಸಬೇಕು, ಯಾವ ಸಮಯದಲ್ಲಿ ವ್ರತ ಮಾಡಬೇಕು, ದೇವಿಗೆ ನೈವೇದ್ಯವಾಗಿ ಏನನ್ನು ಸಮರ್ಪಿಸಬೇಕು, ಯಾವ ಹೂವುಗಳನ್ನು ಬಳಸಬೇಕು, ಪೂಜೆಯಲ್ಲಿ ಯಾವ ಮಂತ್ರಗಳನ್ನು ಓದಬೇಕು, ಮಂತ್ರಗಳು ಬರೆದಿರುವವರು ಏನು ಮಾಡಬೇಕು, ಯಾವ ನಿಯಮಗಳನ್ನು ಆಚರಿಸಬೇಕು, ಇಂಥ ಎಲ್ಲಾ ವಿಷಯಗಳನ್ನು ತಿಳಿದುಕೊಂಡಿರಬೇಕು. ಆ ಎಲ್ಲಾ ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ನಾಳೆ ವರಲಕ್ಷ್ಮಿ ಹಬ್ಬ ಮಾಡುವವರು ಯಾವ ಸಮಯದಲ್ಲಿ ಬೇಕಾದರೂ ವ್ರತ ಮಾಡಬಹುದು. ಆದರೆ ನಾಳೆ ಕೆಲವು ಅಮೃತ ಗಳಿಗೆಗಳು ಬಂದಿದೆ. ಆ ಸಮಯದಲ್ಲಿ ನೀವು ವ್ರತ ಮಾಡಿದರೆ ನಿಮ್ಮ ಪೂಜೆಗೆ ದುಪ್ಪಟ್ಟು ಫಲ ದೊರೆತು ಅಷ್ಟಲಕ್ಷ್ಮಿಗಳ ಆಶೀರ್ವಾದ ಪಡೆದುಕೊಳ್ಳುತ್ತೀರಿ. ಬೆಳಿಗ್ಗೆ 6:50 9:02 ಸಿಂಹ ಲಗ್ನ ಇದೆ. ಆ ಸಮಯದಲ್ಲಿ ವ್ರತ ಮಾಡಬಹುದು. ಮಧ್ಯಾಹ್ನ 1:19 3:03 ವೃಶ್ಚಿಕ ಲಗ್ನ ಇದೆ. ಆ ಸಮಯದಲ್ಲೂ ಕೂಡ ನೀವು ವ್ರತ ಮಾಡಬಹುದು. ಇನ್ನು ಸಂಜೆ 7:29 ರಾತ್ರಿ 9 ಕುಂಭ ಲಗ್ನ ಇದೆ. ಈ 3 ಸಮಯಗಳಲ್ಲಿ ನೀವು ಯಾವಾಗ ಬೇಕಾದರೂ ವರಲಕ್ಷ್ಮಿ ವ್ರತ ಮಾಡಿಕೊಳ್ಳಬಹುದು. ಇನ್ನು ಸಂಜೆ ವ್ರತ ಮಾಡಬೇಕು ಅಂದುಕೊಂಡ್ರೂ ಕೂಡ ಲೇಟ್ ಆಗಿ ಬೆಳಿಗ್ಗೆ ನಿದ್ದೆಯಿಂದ ಏಳೋದು, ಮಧ್ಯಾಹ್ನ ಮಲಗೋದು, ದಿನ ಇಡೀ ಮನೆ ಕ್ಲೀನ್ ಮಾಡ್ತಾ ಕೂತ್ಕೊಳ್ಳೋದು ಇವೆಲ್ಲ ನಾಳೆ ಮಾಡಬಾರ್ದು. ನಾಳೆ ಸೂರ್ಯೋದಯಕ್ಕೂ ಮುಂಚೆನೆ ನಿದ್ದೆಯಿಂದ ಎದ್ದು ಸೂರ್ಯ ಹುಟ್ಟೋಕ್ಕೂ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಕೂಡ ಸ್ನಾನ ಮುಗಿಸ್ಕೊಳ್ಬೇಕು. ಹಾಗಾಗಿ ಎಷ್ಟೊತ್ತಿಗೆ ಏಳ್ಬೇಕು ಅನ್ನೋದು ಡಿಸೈಡ್ ಮಾಡ್ಕೊಳ್ಳಿ. ಇನ್ನು ಸ್ನಾನ ಮಾಡಿಕೊಂಡ ನಂತರ ಮೊದಲು ನೀವು ತುಳಸಿಯನ್ನು ಪೂಜೆ ಮಾಡಬೇಕು. ಅದರ ನಂತರ ಮನೆ ಬಾಗಿಲಿಗೆ ಮಾವಿನೆಲೆ ತೋರಣ ಕಟ್ಕೊಂಡು ಹೊಸಲಿಗೆ ಅರಿಶಿಣ ಹಚ್ಚಿ ಬಾಗಿಲ ಮುಂದೆ ರಂಗೋಲಿ ಹಾಕಬೇಕು. ಇನ್ನು ವ್ರತ ಮಾಡೋ ಸಮಯದಲ್ಲಿ ಗೃಹಿಣಿಯರು ಅರಿಶಿಣ ಬಣ್ಣದ ಸೀರೆ ಅಥವಾ ಹಸಿರು ಬಣ್ಣದ ಸೀರೆ ಅಥವಾ ಕೆಂಪು ಬಣ್ಣದ ಸೀರೆಯನ್ನು ಉಟ್ಟುಕೊಳ್ಳಬೇಕು. ಕೈ ತುಂಬಾ ಬಳೆಗಳನ್ನು ಹಾಕೊಂಡು ಕಾಲಿಗೆ ಅರಿಶಿಣ ಹಚ್ಚಿಕೊಂಡು ಹಣೆಗೆ ನೆತ್ತಿಗೆ ಕುಂಕುಮ ಇಟ್ಟುಕೊಂಡು ಮುಡಿಯಲ್ಲಿ ಹೂವು ಮುಡಿದುಕೊಂಡು ನಿಮ್ಮ ಹತ್ತಿರ ಇರುವಂತ ಒಡವೆಗಳನ್ನು ಹಾಕೊಂಡು ನೀವು ಕೂಡ ಲಕ್ಷ್ಮೀ ದೇವಿಯಂತೆ ಅಲಂಕಾರ ಮಾಡ್ಕೋಬೇಕು. ಈ ಅಲಂಕಾರ ಮಾಡ್ಕೊಳ್ಳೋಕು ಮುಂಚೆ ನೈವೇದ್ಯ ಎಲ್ಲ ತಯಾರಿಸಿಟ್ಕೊಳ್ಳಿ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಆದ್ರೆ ನಮ್ಮ ಶಾಸ್ತ್ರಗಳ ಪ್ರಕಾರ ವರಲಕ್ಷ್ಮಿ ಪೂಜೆಗೆ ತಪ್ಪದೆ 9 ನೈವೇದ್ಯಗಳನ್ನು ಇಡಬೇಕು. ಅದು ಸಾಧ್ಯ ಆಗದವರು 3 ಅಥವಾ 5 ರೀತಿಯಾದ ನೈವೇದ್ಯಗಳನ್ನು ಇಡಬಹುದು. ಸಿಹಿ ಪೊಂಗಲ್, ಪಾಯಸ, ವಡೆ, ಕಜ್ಜಾಯ, ಒಬ್ಬಟ್ಟು, ಕೋಸಂಬರಿ, ಬೆಲ್ಲದ ಪಾನಕ, ಪುಳಿಯೋಗರೆ, ಮೊಸರನ್ನ ಹಾಗೂ ತಂಬಿಟ್ಟು. ಇದು ನಾಳೆ ನೀವು ತಯಾರಿಸಬೇಕಾದಂತ ನೈವೇದ್ಯಗಳು. ಇವುಗಳಲ್ಲಿ ನಿಮಗೆ ಸಾಧ್ಯವಾಗುವ 3, 5 ಅಥವಾ ಎಲ್ಲಾ ಪದಾರ್ಥಗಳನ್ನು ತಯಾರಿಸಿಕೊಳ್ಳಿ. ಇನ್ನು ಹಬ್ಬ ಶುರು ಮಾಡೋಕ್ಕೂ ಮುಂಚೆ ದೇವರ ಮನೆಯಲ್ಲಿ ಚಿಕ್ಕದಾಗಿ ರಂಗೋಲಿ ಹಾಕಿ, ರಂಗೋಲಿ ಅನ್ನೋದು ಅಕ್ಕಿ ಹಿಟ್ಟಿಂದ ಹಾಕಬೇಕು. ಆ ರಂಗೋಲಿ ಮೇಲೆ ಒಂದು ಮಣೆ ಇಟ್ಟು ಅದರ ಮೇಲೆ ಕೆಂಪು ಬಟ್ಟೆಯನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಲಶ ಪ್ರತಿಷ್ಠಾಪನೆ ಮಾಡಬೇಕು. ಇನ್ನು ಕಲಶ ಯಾವ ರೀತಿ ತಯಾರಿಸ್ಕೋಬೇಕು ಅಂದ್ರೆ ತಾಮ್ರ, ಬೆಳ್ಳಿ ಅಥವಾ ಪಂಚಲೋಹದ ಚೊಂಬು ತಗೊಳ್ಳಿ. ಯಾವ ಕಾರಣದಿಂದಾನೂ ಕಲಶಕ್ಕೆ ನೀವು ಬಳಸುವಂತ ಚೊಂಬು ಸ್ಟೀಲ್, ಹಿತ್ತಾಳೆ ಅಥವಾ ಈಗ ಸಿಗ್ತಾ ಇದೆಯಲ್ಲ ಬೆಳ್ಳಿ ತರ ಕಾಣಿಸುವಂತ ಕೋಟಿಂಗ್ ಇರೋ ಚೊಂಬುಗಳನ್ನ ಬಳಸಬಾರ್ದು. ಲಕ್ಷ್ಮೀ ದೇವಿಗೆ ಸೀರೆ ಉಡಿಸೋರು ಕೆಳಗೆ ಬೇಕಿದ್ರೆ ಸ್ಟೀಲ್ ಬಿಂದಿಗೆ ಇಟ್ಕೊಂಡು ಮೇಲೆ ತಾಮ್ರ, ಬೆಳ್ಳಿ ಅಥವಾ ಪಂಚಲೋಹದ ಕಲಶ ಇಟ್ಕೋಬಹುದು. ಇನ್ನು ಕಲಶದ ಒಳಗಡೆ ನೀರು, ಅರಿಶಿಣ, ಕುಂಕುಮ, 3 ನಾಣ್ಯಗಳು, 1 ತಾವರೆ ಬೀಜ, 1 ಕವಡೆ, 1 ಏಲಕ್ಕಿ, 1 ಕರ್ಪೂರ ಹಾಕಬೇಕು. ಕಲಶಕ್ಕೆ ಅರಿಶಿಣ ಹಚ್ಕೊಂಡು ಕುಂಕುಮದ ಬೊಟ್ಟುಗಳನ್ನು ಇಟ್ಕೋಬೇಕು. ಕಲಶಕ್ಕೆ ಇಡೋಕೆ ಒಂದು ಚೆನ್ನಾಗಿರೋ ತೆಂಗಿನಕಾಯಿ ತಗೊಂಡು ಅದನ್ನ ತೊಳೆದು ಪೂರ್ತಿ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನಿಟ್ಟು
ಮೇಲೆ ಮಾವಿನೆಲೆ ಅಥವಾ ವೀಳ್ಯದೆಲೆ ಇಟ್ಟು ತೆಂಗಿನಕಾಯಿಯನ್ನು ಕಲಶದ ಮೇಲೆ ಇಟ್ಕೋಬೇಕು. ಅದರ ನಂತರ ಮುಖವಾಡ ಹಾಕೋರು ಹಾಕಿ, ಇಲ್ಲದಿದ್ರೆ ತೆಂಗಿನಕಾಯಿಗೆ ಒಂದು ಜಾಕೆಟ್ ಪೀಸ್ ಅನ್ನು ಕೂಡ ಸುತ್ಕೋಬಹುದು. ಕಲಶ ಸಾಕ್ಷಾತ್ ಲಕ್ಷ್ಮಿ ಸ್ವರೂಪ. ನಾವು ಲಕ್ಷ್ಮೀ ದೇವಿಯನ್ನು ಕಲಶದಲ್ಲೇ ಆಹ್ವಾನಿಸೋದು. ಹಾಗಾಗಿ ಮೇನ್ ಆಗಿ ಈ ಹಬ್ಬಕ್ಕೆ ಕಲಶವನ್ನು ಹೂಗಳು, ನಿಮ್ಮ ಹತ್ರ ಇದ್ರೆ ಒಡವೆಗಳು ಬಳಸಿ ಮುದ್ದಾಗಿ ಅಲಂಕಾರ ಮಾಡ್ಕೊಳ್ಳಿ. ಮುಖ್ಯವಾಗಿ ದೇವರನ್ನು ಅಲಂಕಾರ ಮಾಡೋವಾಗಿಂದ ಶುರು ಮಾಡಿ ಪೂಜೆ ಮುಗಿಯೋವರೆಗೂ ಕೂಡ ನೀವು ಮಾತಾಡಬಾರ್ದು. ಯಾಕಂದ್ರೆ ಮಾತಾಡುವಾಗ ಏನಾದ್ರೂ ಎಂಜಲ್ ದೇವ್ರ ಮೇಲೆ ಬಿದ್ರೆ ಮಹಾ ಪಾಪ ಬರುತ್ತೆ. ಹಾಗೆ ಪೂಜೆಯ ಫಲ ಕೂಡ ಸಿಗಲ್ಲ, ದೋಷ ಕೂಡ ಬರುತ್ತೆ. ಮಾತಾಡದೆ ಇರೋಕೆ ಆಗೋದೇ ಇಲ್ಲ ಅಂದ್ರೆ ಒಂದು ಮಾಸ್ಕ್ ಆದ್ರೂ ಹಾಕೊಳ್ಳಿ. ಈ ರೀತಿ ನೀವು ಕಲಶವನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಅದರ ಹಿಂದೆ ಅಥವಾ ಪಕ್ಕದಲ್ಲಿ ಲಕ್ಷ್ಮೀ ದೇವಿ ಫೋಟೋ ಅಥವಾ ವಿಗ್ರಹವನ್ನು ಇಟ್ಕೊಳ್ಳಿ. ಮುಖ್ಯವಾಗಿ ವರಲಕ್ಷ್ಮಿ ಪೂಜೆಯಲ್ಲಿ ತಾವರೆ ಹೂಗಳು ಹಾಗೂ ಕೆಂಪು ಗುಲಾಬಿ ಹೂಗಳಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಲಕ್ಷ್ಮೀ ದೇವಿ ಫೋಟೋಗೆ ಬಳೆಗಳ ಮಾಲೆ ಹಾಕಿದ್ರೆ ತುಂಬಾ ಒಳ್ಳೆಯದು. ಈ ಹಬ್ಬದಲ್ಲಿ ಲಕ್ಷ್ಮೀ ದೇವಿಯನ್ನು ಎಷ್ಟು ಸುಂದರವಾಗಿ ನೀವು ಅಲಂಕಾರ ಮಾಡ್ತೀರೋ ಅಷ್ಟು ಐಶ್ವರ್ಯ ನಿಮಗೆ, ನಿಮ್ಮ ಕುಟುಂಬಕ್ಕೆ ಬರುತ್ತೆ. ಇನ್ನು ಪೂಜೆ ಶುರು ಮಾಡೋಕ್ಕೂ ಮುಂಚೆ ಮೊದಲು ಗಣಪತಿಯನ್ನು ಪೂಜಿಸಬೇಕು. ಹಾಗಾಗಿ ನಿಮ್ಮ ಮನೆಯಲ್ಲಿ ಗಣಪತಿ ಫೋಟೋ ಇದ್ರೂ ಕೂಡ ಅರಿಶಿಣದಿಂದ ಒಂದು ಪುಟ್ಟ ಗಣಪತಿಯನ್ನು ತಯಾರು ಮಾಡಿಕೊಂಡು ಅದನ್ನು ವೀಳ್ಯದೆಲೆ ಮೇಲೆ ಇಟ್ಟು ಕಲಶದ ಪಕ್ಕ ಇಟ್ಕೊಳ್ಳಿ. ನಿಮ್ಮ ಪೂಜೆಗೆ ಯಾವ ವಿಘ್ನ ಕೂಡ ಬರಬಾರದು ಅಂತ ವಿನಾಯಕನಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಇನ್ನು ಹಬ್ಬಕ್ಕೆ ಕೈಗೆ ಕಟ್ಟಿಕೊಳ್ಳೋಕೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ನೋಮುದಾರಗಳು ಪ್ಲಸ್ ಲಕ್ಷ್ಮೀ ದೇವಿಗೆ ಒಂದು ಎಕ್ಸ್ಟ್ರಾ ನೋಮುದಾರ ತಯಾರು ಮಾಡ್ಕೊಳ್ಳಿ. ನೋಮುದಾರ ತಯಾರು ಮಾಡೋಕೆ ಒಂದು ಬಿಳಿ ದಾರ ತಗೊಂಡು ಅದಕ್ಕೆ ಅರಿಶಿಣ ಹಚ್ಚಿ ಅದನ್ನು 5 ಅಥವಾ 9 ಎಳೆಗಳನ್ನಾಗಿ ಸುತ್ತಕೊಂಡು ತಗೊಳ್ಳಿ. ಆ ದಾರದ ಮಧ್ಯೆ ಒಂದು ಹೂವ ಇಟ್ಟು ನೀವು ಎಷ್ಟು ಎಳೆ ದಾರ ತಗೊಂಡಿದ್ದೀರೋ ಅಂದ್ರೆ 5 ಎಳೆ ತಗೊಂಡಿದ್ರೆ ಹೂವಿಗೆ ದಾರದಿಂದ 5 ಗಂಟುಗಳನ್ನ ಹಾಕ್ಬೇಕು. 9 ತಗೊಂಡಿದ್ರೆ 9 ಗಂಟುಗಳನ್ನ ಹಾಕ್ಬೇಕು. ನೀವು ಬೇಕಿದ್ರೆ ಹೂವಾಗೆ ಒಂದೇ ಒಂದು ಗಂಟು ಹಾಕಿದ್ರೂ ಕೂಡ ದಾರಕ್ಕೆ ನೀವು ಉಳಿದಂತ ಎಕ್ಸ್ಟ್ರಾ ಗಂಟುಗಳನ್ನ ಹಾಕೋಬೇಕು. ಎಲ್ಲಾ ದಾರಗಳನ್ನು ಒಂದು ಪ್ಲೇಟ್ ನಲ್ಲಿ ಇಟ್ಕೊಂಡು ಕಲಶದ ಪಕ್ಕದಲ್ಲಿ ಅಥವಾ ಲಕ್ಷ್ಮೀ ದೇವಿ ಫೋಟೋ ಪಕ್ಕ ಇಟ್ಕೊಳ್ಳಿ. ಇನ್ನು ದೇವಿ ಮುಂದೆ 2 ದೀಪಗಳನ್ನು ಹಚ್ಚಬೇಕು. ಅದಕ್ಕಾಗಿ ನೀವು ಮಣ್ಣಿನ ದೀಪ ಬಳಸಿದ್ರೆ ತುಂಬಾ ಒಳ್ಳೇದು, ಅಥವಾ ತಾಮ್ರ, ಪಂಚಲೋಹ, ಬೆಳ್ಳಿ ದೀಪಗಳು ಕೂಡ ಬಳಸಬಹುದು. ದೀಪಗಳನ್ನು ಚೆನ್ನಾಗಿ ತೊಳ್ಕೊಂಡು ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನಿಟ್ಕೊಂಡು ಹೂಗಳಿಂದ ದೀಪನ ಅಲಂಕರಿಸಿಕೊಂಡು ದೀಪದಲ್ಲಿ ಹಸು ತುಪ್ಪ ಹಾಕಿ 5 ಬತ್ತಿಗಳನ್ನಿಟ್ಟು ದೀಪಾರಾಧನೆ ಮಾಡಬೇಕು. ವರಲಕ್ಷ್ಮಿ ಹಬ್ಬದಲ್ಲಿ ಮೊದಲ ತಾಂಬೂಲ ದೇವಿಗೆ ಕೊಡಬೇಕು. ಅದಕ್ಕಾಗಿ ನೀವು 2 ವೀಳ್ಯದೆಲೆ ಮೇಲೆ 2 ಬಾಳೆಹಣ್ಣು, 2 ಅಡಿಕೆ, 2 ಹೂವ, 2 ನಾಣ್ಯಗಳನ್ನಿಟ್ಟು ದೇವಿಗೆ ತಾಂಬೂಲ ಕೊಡಬೇಕು. ಅದರ ಜೊತೆಗೆ ದೇವಿಗೆ ಒಂದು ಸೀರೆ ಅಥವಾ ಕೆಂಪು ಬಣ್ಣದ ಜಾಕೆಟ್ ಪೀಸ್ ಹಾಗೂ 1 ಡಜನ್ ಬಳೆ ಕೂಡ ಇಡಬೇಕು. ಅದರ ನಂತರ ನೀವು ತಯಾರಿಸಿದಂತ ನೈವೇದ್ಯಗಳನ್ನ ಇಡಬೇಕು. ನೈವೇದ್ಯಗಳನ್ನು ಬಾಳೆ ಎಲೆ ಮೇಲೆ ಇಟ್ರೆ ತುಂಬಾ ಒಳ್ಳೇದು. ಇನ್ನು ಈ ಹಬ್ಬದಲ್ಲಿ 5 ರೀತಿಯಾದ ಹಣ್ಣುಗಳನ್ನಿಟ್ರೆ ತುಂಬಾ ಒಳ್ಳೇದು. ಸಾಧ್ಯ ಆಗದವರು 3 ರೀತಿಯ ಹಣ್ಣುಗಳನ್ನು ಇಡಬಹುದು. ಒಂದು ವೇಳೆ ಅದು ಕೂಡ ಸಾಧ್ಯ ಆಗ್ಲಿಲ್ಲ ಅಂದ್ರೆ 3 ಅಥವಾ 5 ಬಾಳೆಹಣ್ಣುಗಳನ್ನ ಇಟ್ಬಿಡಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ವಿಗ್ರಹ ಇದ್ರೆ ನಾಳೆ ಪಂಚಾಮೃತದಿಂದ ದೇವಿಗೆ ಅಭಿಷೇಕ ಮಾಡಿದ್ರೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ಇನ್ನು ಪೂಜೆ ಶುರು ಮಾಡಿಕೊಂಡು ಮಹಾಲಕ್ಷ್ಮಿ ಸ್ತೋತ್ರ ಅಥವಾ ಕನಕದಾರ ಸ್ತೋತ್ರವನ್ನು ಓದಬೇಕು. ಜೊತೆಗೆ ಇನ್ನೂ ಯಾವ್ದಾದ್ರೂ ಲಕ್ಷ್ಮೀ ದೇವಿ ಕೀರ್ತನೆಗಳು, ಮಂತ್ರಗಳು ಬಂದ್ರೆ ಓದಿ. ಒಂದು ವೇಳೆ ನಿಮಗೆ ಯಾವ ಸ್ತೋತ್ರಗಳು, ಮಂತ್ರಗಳು, ಕೀರ್ತನೆಗಳು ಓದೋಕೆ ಬರಲ್ಲ ಅಂದ್ರೆ ಓಂ ಶ್ರೀ ವರಲಕ್ಷ್ಮಿ ನಮಃ ಈ ಮಂತ್ರವನ್ನು ಸಾಧ್ಯವಾದಷ್ಟು ಸಲ ಅಂದ್ರೆ ಮಿನಿಮಮ್ 108 ಸಲ ಓದ್ಲೇಬೇಕು. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂದ್ರೆ ಪೂಜೆ ಮುಗಿಯೋವರೆಗೂ ಕೂಡ ಈ ಮಂತ್ರ ಹೇಳ್ತಾ ಪೂಜೆ ಮಾಡಿ. ನೈವೇದ್ಯದ ಸುತ್ತಲೂ ನೀರನ್ನ ಚಿಮುಕಿಸಿ ದೇವಿಗೆ ನೈವೇದ್ಯವನ್ನು ನಮಸ್ಕಾರ ಮಾಡಿಕೊಂಡು ಸಮರ್ಪಿಸಿ. ಕೊನೆಯದಾಗಿ ವರಲಕ್ಷ್ಮಿ ವ್ರತಕಥೆಯನ್ನು ನೀವು ಓದಿ ಮನೆಯಲ್ಲಿ ಎಲ್ರಿಗೂ ಕೂಡ ಕೇಳಿಸಿ. ಕತೆ ಗೊತ್ತಿಲ್ಲ ಅಂದ್ರೆ ವರಲಕ್ಷ್ಮಿ ವ್ರತಕಥೆ ಇರುವಂತ ಯಾವ್ದಾದ್ರೂ ವಿಡಿಯೋ ಪ್ಲೇ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಆಮೇಲೆ ಫೋನ್ ನೋಡ್ತಾ ಕುತ್ಕೋಬೇಡಿ, ಕಣ್ಣು ಮುಚ್ಕೊಂಡು ಭಕ್ತಿಯಿಂದ ಕತೆ ಮಾತ್ರ ಕೇಳಿಸ್ಕೊಳ್ಳಿ. ಫೈನಲ್ ಆಗಿ
ಲಕ್ಷ್ಮೀ ದೇವಿಗೆ ಆರತಿಯನ್ನು ತಪ್ಪದೇ ಕೊಡಿ. ಹಬ್ಬದ ದಿನದಂದು ನೀವು ವರಲಕ್ಷ್ಮಿ ವ್ರತಕತೆ ಒಂದು ಸಲ ಕೇಳಿದ್ರೂ ಕೂಡ ಕೋಟಿ ಜನ್ಮಗಳ ಪುಣ್ಯ ಫಲ ಬರುತ್ತೆ. ಪೂಜೆ ಮುಗಿದ ಮೇಲೆ ನೀವು ರೆಡಿ ಮಾಡಿಟ್ಕೊಂಡಿರುವಂತ ನೋಮು ದಾರಗಳಲ್ಲಿ ಒಂದು ದಾರವನ್ನು ಕಲಶಕ್ಕೆ ಕಟ್ಟಿ ಅಥವಾ ಕಲಶದ ಮುಂದೆ ಇಟ್ಟರೂ ಕೂಡ ಪರವಾಗಿಲ್ಲ. ಉಳಿದ ದಾರಗಳನ್ನು ನಿಮ್ಮ ಮನೆಯಲ್ಲಿ ಎಲ್ಲರ ಕೈಗೂ ಪೂಜೆ ಮಾಡಿದವರು ಕಟ್ಟಬೇಕು. ನಿಮ್ಮ ಕೈಗೆ ನಿಮ್ಮ ಗಂಡನ ಕೈಯಲ್ಲಿ ಕಟ್ಟಿಸ್ಕೊಂಡ್ರೆ ಒಳ್ಳೇದು. ಪೂರ್ವ ಸುಹಾಸಿನಿಯರಾದ್ರೆ ಅತ್ತೆ, ತಾಯಿ ಅಥವಾ ಮಕ್ಕಳು ಯಾರ ಕೈಯಿಂದಲಾದ್ರೂ ಕಟ್ಟಿಸ್ಕೋಬಹುದು. ಪೂಜೆಯ ನಂತರ ಮೊದಲು ನಿಮ್ಮ ಗಂಡನ ಕಾಲಿಗೆ ನಮಸ್ಕಾರ ಮಾಡಿ, ಅದರ ನಂತರ ಮನೆಯಲ್ಲಿ ಹಿರಿಯರು ಇದ್ರೆ ಅವರ ಕಾಲಿಗೂ ಕೂಡ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಳ್ಳಿ. ವ್ರತ ಮುಗಿದ ನಂತರ ನಿಮ್ಮ ಮನೆಗೆ 3 ಅಥವಾ 5 ಜನ ಮುತ್ತೈದೆಯರನ್ನ ಕರೆದು ಅವರಿಗೆ ತಾಂಬೂಲ ಕೊಡಿ. ಮನೆಗೆ ಬಂದ ಮುತ್ತೈದೆಯರನ್ನ ಲಕ್ಷ್ಮೀ ದೇವಿ ಅಂತ ಭಾವಿಸಿ ಅವರ ಕೆನ್ನೆಗೆ ಅರಿಶಿಣ ಹಚ್ಚಿ, ಹಣೆಗೆ ಕುಂಕುಮ ಇಟ್ಟು, ಕಾಲಿಗೆ ಅರಿಶಿಣ ಹಚ್ಚಿ, ಹಿರಿಯವರಾದ್ರೆ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತಾಂಬೂಲ ಕೊಟ್ಟು ಕಳಿಸಿ. ಮುತ್ತೈದೆಯರಿಗೆ ಕೊಡುವಂತ ತಾಂಬೂಲದಲ್ಲಿ ವೀಳ್ಯದೆಲೆ, ಬಾಳೆಹಣ್ಣು, ಬಳೆ, ಅರಿಶಿಣ, ಕುಂಕುಮ, ಹೂವು, ರವಿಕೆ ಹಾಗೂ ಕಡಲೆಕಾಳು ಉಸಲಿ ಇರಬೇಕು. ಇನ್ನು ವ್ರತ ಮಾಡೋ ಮಹಿಳೆಯರು ತಪ್ಪದೆ ಉಪವಾಸ ಇರಬೇಕು. ಬೆಳಿಗ್ಗೆ ಎಲ್ಲ ಉಪವಾಸ ಇದ್ದು ಸಂಜೆ ಮತ್ತೆ ತಲೆ ಸ್ನಾನ ಮಾಡಿಕೊಂಡು ದೇವರ ಮನೆಯಲ್ಲಿ ದೀಪ ಹಚ್ಚಿ, ಮನೆ ಬಾಗಿಲು ಮುಂದೆ ಕೂಡ 2 ದೀಪಗಳನ್ನು ಇಟ್ಟು ಪೂಜೆ ಮಾಡಿ ಕೊನೆಯದಾಗಿ ಕಲಶ ಮುಟ್ಟಿ ಕದಲಿಸಬೇಕು. ಈ ರೀತಿ ಮಾಡದಿದ್ರೆ ನೀವು ಪ್ರತಿದಿನ ಕೂಡ ತುಂಬಾ ನಿಯಮಗಳನ್ನು ಉಪವಾಸ ಆಚರಿಸಬೇಕಾಗುತ್ತೆ. ಹಾಗಾಗಿ ಸಂಜೆ ಪೂಜೆ ನಂತರ ತಪ್ಪದೆ ಕಲಶವನ್ನು ಕದಲಿಸಿ. ಬಳಿಕ ಕಲಶದ ಮೇಲೆ ನೀವಿಟ್ಟಿರುವಂತ ತೆಂಗಿನಕಾಯಿ ಹೊಡೆದು ಮನೆಯಲ್ಲಿರೋ ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಪ್ರಸಾದದಂತೆ ತಿಂದು ಉಳಿದ ತೆಂಗಿನಕಾಯಿಯನ್ನು ಯಾವ್ದಾದ್ರೂ ಪ್ರಸಾದಕ್ಕೋ ಅಥವಾ ವೆಜಿಟೇರಿಯನ್ ಅಡುಗೆಗೋ ಬಳಸ್ಕೊಳ್ಳಿ. ಕಲಶದ ಕೆಳಗೆ ನೀವು ಹಾಕಿದಂತ ಅಕ್ಕಿಯನ್ನು ಅಕ್ಷತೆ ಕಾಳು ಮಾಡಿಕೊಂಡು ದೇವ್ರ ಮನೇಲಿ ಇಟ್ಕೊಂಡು ಪ್ರತಿದಿನ ಪೂಜೆಗೆ ಉಪಯೋಗಿಸ್ಕೋಬಹುದು. ಅಥವಾ ಆ ಅಕ್ಕಿಯಿಂದ ಯಾವ್ದಾದ್ರೂ ಸಿಹಿ ಪದಾರ್ಥ ತಯಾರಿಸಿ ಮನೆಯಲ್ಲಿ ಎಲ್ಲರೂ ತಿನ್ಬೋದು. ಆ ರೀತಿ ಕಲಶ ಕದಲಿಸಿದ ನಂತರ ಮಾತ್ರನೇ ಉಪವಾಸ ಬಿಟ್ಟು ಊಟ ತಿನ್ಬೋದು. ದೇವಿಗೆ ತಾಂಬೂಲ ಕೊಡೋಕೆ ಇಟ್ಟಂತ ಸೀರೆ ಮತ್ತು ರವಿಕೆಯನ್ನ ನೀವೇ ಉಟ್ಕೋಬೇಕು. ಬೇರೆ ಯಾರಿಗೂ ಕೂಡ ಕೊಡಬೇಡಿ. ಸೊಸೆಗೆ ಅಥವಾ ಮಗಳಿಗೆ ಬೇಕಾದ್ರೆ ಕೊಡ್ಬೋದು. ಇದರಿಂದ ಯಾರು ಆ ಸೀರೆ ಉಟ್ಕೋತಾರೋ ಅವರಿಗೆ ಸೌಭಾಗ್ಯ, ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ಈ ವ್ರತ ಮಾಡೋ ಮಹಿಳೆಯರು ತುಂಬಾ ಶುಚಿಯಾಗಿರ್ಬೇಕು. ಅಂದ್ರೆ ಬರೀ ದೇಹದ ಶುಚಿ ಮಾತ್ರ ಅಲ್ಲ, ಮನಸ್ಸು ಕೂಡ ಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಯಾರ ಮೇಲೆಯೂ ಕೋಪ, ದ್ವೇಷ, ಅಸೂಯೆ ತೋರಿಸೋದು, ಸುಳ್ಳು ಮಾತಾಡೋದು, ಚಾಡಿ ಹೇಳೋದು, ಒಬ್ಬರಿಗೆ ನೋವಾಗೋ ತರ ನಡ್ಕೊಳ್ಳೋದು, ಒಬ್ಬರನ್ನ ನೋವು ಕೊಡೋದು, ಹಾಸಿಗೆ ಅಥವಾ ಸೋಫಾ ಮೇಲೆ ಕೂಡ ವ್ರತ ಮುಗಿಯೋವರೆಗೂ ಕುತ್ಕೋಬಾರ್ದು. ನೀವು ಉಪವಾಸ ಬಿಡೋವರೆಗೂ ಚಾಪೆ ಮೇಲೆ ಮಾತ್ರನೇ ಕುತ್ಕೋಬೇಕು. ಮಧ್ಯಾಹ್ನ ಯಾವ ಪರಿಸ್ಥಿತಿಲೂ ಕೂಡ ನಿದ್ದೆ ಮಾಡಬಾರ್ದು. ಇನ್ನು ವ್ರತ ಮಾಡೋರು ಶ್ರದ್ಧಾ ಭಕ್ತಿಯಿಂದ ದೇವಿಯನ್ನು ಪೂಜೆ ಮಾಡಿದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವ ಕೋರಿಕೆ ಇದ್ರೂ ಕೂಡ ತಪ್ಪದೆ ಈಡೇರುತ್ತೆ. ಈ ರೀತಿ ವರಲಕ್ಷ್ಮಿ ವ್ರತ ಆಚರಿಸಿ ಅಷ್ಟಲಕ್ಷ್ಮಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.